ಆ ಆ ವಿಷಯ ಏನಪ್ಪ ಅಂದರೆ, ಎಲ್ಲರೂ ಏನು ಮಾಡ್ತಿದ್ರಿ? ನಾನು ಚೆನ್ನಾಗಿದ್ದೀನಿ. ವಿಶೇಷವಾಗಿ ಇವತ್ತು ಎಲ್ಲ ಸಮುದಾಯದ ವರ್ಗದವರಿಗೂ ನಮಸ್ಕಾರ. ನಿತ್ಯ ನೋಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಆಗಿ ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರಿಗೆ, ನಾವು ರೈತರೇನೆ, ಹೀಗಾಗಿ ಎಲ್ರಿಗೂ ಮತ್ತೊಮ್ಮೆ ಮೊಗದೊಮ್ಮೆ ನಮಸ್ಕಾರ. ವಿಶೇಷವಾಗಿ ಇವತ್ತು ನಾನು ಮಾತಾಡ್ತಿರೋದು ನಿತ್ಯ ಬಡವ್ರ ಮಕ್ಕಳು ಬೆಳಿಬೇಕಂತಕ್ಕಂಥದ್ದು. ಹೀಗಾಗಿ ಬೆಳೆಸ್ಬೇಕಂತಕ್ಕಂಥದ್ದು ಎಲ್ರಿಗೊಂದು ಉದ್ದೇಶ ಇರತಕ್ಕಂಥದ್ದು. ಕಂಡವ್ರ ಮಕ್ಕಳು ತಿಳ್ಕೊಂಡು ತಾವಷ್ಟು ಬೆಳೆದು ಅವಶ್ಯಕತೆ. ಹೀಗಾಗಿ ಇವತ್ತು ವಿಶೇಷವಾಗಿ ಎಲ್ರಿಗೂ ಹೇಳ್ತಿದ್ದೀನಿ ನಮಸ್ಕಾರ. ಬಡವ್ರ ಮಕ್ಕಳನ್ನು ಯಾವತ್ತಿಗೂ ತುಳಿಯುವಂಥ ಕೆಲಸ ಮಾಡಬಾರ್ದು. ಎಲ್ರಿಗೂ ಮನವಿ. ಥ್ಯಾಂಕ್ ಯು, ಧನ್ಯವಾದಗಳು. ವಿಶೇಷವಾಗಿ ಗೊತ್ತಿದ್ದೀರಲ್ಲ. ಸೊ ಫುಟ್ಬಾಲ್ ಪ್ಲೇಯರು ಯಾವ ಥರ ಆಡ್ತಿದ್ದಾರೆ, ಮತ್ತು ಕಬಡ್ಡಿ ಆಡ್ತವ್ರೆ, ಕುಸ್ತಿ ಆಡ್ತವ್ರೆ ಇರಲ್ಲ ಸ್ನೇಹಿತರೆ, ಎಲ್ಲರೂ ನೋಡ್ತಿದ್ರಿ. ಹೀಗಾಗಿ ಬಡವ್ರ ಮಕ್ಕಳನ್ನೂ ಬೆಳೆಸ್ಬೇಕು, ನೀವು ಬೆಳಿಬೇಕು, ಎಲ್ಲರೂ ಬೆಳೆಸ್ಬೇಕು. ಹೀಗಾಗಿ ನೋಡಿ, ನನಗೆ ಎಷ್ಟು ಚಳಿ ಆಗ್ತಿದೆ, ಕೈ ಬಿಟ್ಟಿದ್ದೀನಿ. ಹೀಗಾಗಿ ಎಲ್ಲರೂ ಬೆಳೆಯೋಣ. ಅದಕ್ಕೆ ಬೆಳೆಸೋಣ, ನಾವು ಬೆಳೆಯೋಣ. ಒಬ್ಬರು ತಿಳ್ಕೊಂಡು ನಾವು ನಮಗಿಂತ ಕೆಳಗಿರೋರನ್ನು ಬೆಳೆಸ್ಕೊಂಡು ಮುಂದೆ ಹೋಗೋಣ ಅಂತಕ್ಕಂಥದ್ದು ನನ್ನ ವಿಚಾರ. ಎಲ್ರಿಗೂ ನಮಸ್ಕಾರ. ಪ್ರತಿನಿತ್ಯ ನೋಡ್ತಿದ್ದೀವಿ ಏನು ಆಗ್ತಿದೆ, ಏನು ಹೋಗ್ತಿದೆ ಅಂತಕ್ಕಂಥ. ಎಲ್ರಿಗೂ ಧನ್ಯವಾದಗಳು. ವಿಶೇಷವಾಗಿ ಎಲ್ಲರೂ ಬೆಳೆಸೋಣ. ನೋಡ್ತಿದ್ದೀರಲ್ಲ ಏನಾಗಿ ಹೋಗ್ತಿದೆ ಅಂತಕ್ಕಂಥದ್ದು. ಹೀಗಾಗಿ ಎಲ್ರ ಮೇಲೆ ಗೌರವ ಇದೆ, ಎಲ್ರ ಮೇಲೆ ಆತ್ಮವಿಶ್ವಾಸ ಇದೆ. ಅವರೂ ಬೆಳೆಸ್ತಾರೆ, ನಾವು ಬೆಳೆಸೋಣ ಅಂತಕ್ಕಂಥದ್ದು. ಹೀಗಾಗಿ ಸಮಭಾವದಿಂದ ಬೆಳೆಯೋಣ. ಹೀಗಾಗಿ ಯಾರ ಮೇಗೂ ದ್ವೇಷ ಮಾಡದೆ, ಯಾರಿಗೂ ತೊಂದರೆ ಕೊಡದೆ ಬೆಳೆಸೋಣ. ಇವತ್ತಿನ ವಿಶೇಷವಾಗಿ ಎಲ್ರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ನಮಸ್ಕಾರ. ಪರಿಸ್ಥಿತಿಗಳು ನೋಡಿ, ಇವತ್ತು ಹೇಗಿದೆ, ನಾಳೆ ಹೇಗೆ ಬರ್ತೈತೆ ಅಂತಕ್ಕಂಥದ್ದು. ದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಮನವಿ. ಜೈ ಭಾರತ ಜನನಿಯ, ಜೈ ಕರ್ನಾಟಕ ಮಾತೆ. ಹೀಗಾಗಿ ಬಂದವರಿಗೆ ಮತ್ತು ಎಲ್ರಿಗೂ ಒಂದು ವಿಶೇಷವಾಗಿ ಎಲ್ಲರನ್ನು ಉಳಿಸೋಣ, ಸಮಭಾವ ಸಮಚಿತ್ತದಿಂದ ಬಾಳೋಣ. ಎಲ್ರಿಗೂ ಜೈ ಭಾರತ ಜನನಿಯ ತನುಜಾತ ಕರ್ನಾಟಕ ಮಾತೆ. ಹೀಗಾಗಿ ಎಲ್ಲರೂ ಬೆಳೆಸೋಣ. ಇದೊಂದು ಸಣ್ಣ ಉದ್ದೇಶಪ್ಪ. ಎಲ್ರಿಗೂ ನಮಸ್ಕಾರ.